ಮದ್ದೂರು ತಾಲೂಕಿನ ಕೊಪ್ಪದ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅಬಲವಾಡಿ ಟಿ ಪುಟ್ಟಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಪುಟ್ಟಸ್ವಾಮಿ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಇವರನ್ನು ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಚುನಾವಣಾಧಿಕಾರಿ ಆಶಾ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಟಿ ಪುಟ್ಟಸ್ವಾಮಿ, ಸರ್ವ ಸದಸ್ಯರ ಸಲಹೆ ಸೂಚನೆ ಮೇರೆಗೆ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿವಾಕರ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಆತ್ಮೀಯರಾಗಿದ್ದಾರೆ. ಅವರ ಮಾರ್ಗದರ್ಶನದೊಂದಿಗೆ ಸಂಸ್ಥೆಗೆ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿಗೆ ಒತ್ತು ನೀಡುವುದಾಗಿ ಹೇಳಿದರು. ಉಪಾಧ್ಯಕ್ಷೆ ಕೊಪ್ಪದ ಲಕ್ಷ್ಮಮ್ಮ ಈರೇಗೌಡ, ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಸ್ವಾಮಿ ಆಶೀರ್ವಾದದಿಂದ ಆಮೇಲೆ ದಿವ್ಯಣ್ಣ ಮತ್ತು ಜೋಗಿಗೌಡರು ಎಲ್ಲ ಆಶೀರ್ವಾದದಿಂದ ಅಧ್ಯಕ್ಷರಾಗಿ ನಮ್ಮ ಸದಸ್ಯರೆಲ್ಲ ಒಂದಾಗಿ ನಮ್ಮನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಮುಂದೆ ಸೊಸೈಟಿ ಅಭಿವೃದ್ಧಿಗೆ ಸಹಕರಿಸಿ ಮಾಡ್ತೀವಿ. ಒಳ್ಳೆಯ ಕಾರ್ಯಕ್ರಮ. ಈಗ ಅನಿಸುತ್ತೆ ಈಗ ನಿಮ್ಮ ಸೊಸೈಟಿ ಇವರೆಲ್ಲ ಎಲ್ಲ ಒಮ್ಮತ ಚೆನ್ನಾಗಿದೆ, ಮಾಡ್ತೀವಿ. ಇನ್ನು ಮುಂದೆ ಏನೇನೋ ಕೆಲಸಗಳಿದೆ ಎಲ್ಲ ಮಾಡ್ತೀವಿ. ನಿಮ್ಮ ಹೆಸರು ಸರ್? ಅಭಿವೃದ್ಧಿ ಮುಂದೆ ಏನಿದೆ ಸರ್? ಮುಂದೆ ಬಿಲ್ಡಿಂಗ್ ಆಗಬೇಕು, ಇನ್ನೂ ಒಂದು ಮುಂದೆಗಡೆ ಎಲ್ಲ ಸೇರಿ ಕಾಂಪ್ಲೆಕ್ಸ್ ಮಾಡಬೇಕು. ಎಲ್ಲ ವಿರೋಧಿಗಳು ನಿಂತ್ಕೊಂಡು ಎಲ್ಲ ನಿಂತ್ಕೊಂಡು ಮಾಡ್ತೀವಿ. ಇಲ್ಲಿನ ರೈತರಿಗೆ ಯಾವ ಥರ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ತುಂಬ ಒಳ್ಳೆ ರೀತಿಯಲ್ಲಿ ನಾವು ಎಲ್ಲ ಸಹಕರಿಸಿ ಎಲ್ಲ ಸದಸ್ಯರು ಸೇರಿ ನಾವು ಒಟ್ಟಾರೆ ಸೇರಿ ಎಲ್ಲ ಮಾತಾಡ್ಕೊಂಡು ಮಾಡ್ತೀವಿ. ನಿಮ್ಮ ಹೆಸರು? ಪುಟ್ಟಸ್ವಾಮಿ. ಸರಿ ನೋಡಿ ಸರಿ ಕಡೆ ಓಕೆ ಸರ್, ಹಾಗೆ ಎಲ್ಲ ಇದ್ದೀರಾ? ಎಲ್ಲ ಹೊರಗಣ ರೈಟ್. ಅಮ್ಮ ಸ್ವಲ್ಪ ಅಮ್ಮಿಂದ ಓಡಿ ಪಕ್ಕ ಕೃಷ್ಣೇಗೌಡ್ರು ಕಾಂತಣ್ಣನು ವೈಟ್ ಶರ್ಟ್ ಹಾಕ್ಬಿಟ್ಟಿದ್ರೆ ಕುಮಾರಣ್ಣ ರಾಮೇಶ್ವರ ಪಕ್ಕದಿಂದ ಹೋಗಿ ನನಗೆ ಸ್ವಲ್ಪ ಜಾಗ ಕೊಡಿ ಸರ್. ಹೋಗಿ ಇರಲಿ ಸ್ವಲ್ಪ ಹಿಡಿಗೆ. ಕುಮಾರ್ ಕಪ್ಪವ್ರ ನಮ್ಮ ಮಾವ ವೈಟ್ ಶರ್ಟ್ ಹಾಕಿದ್ರು ಅಷ್ಟೇ, ಯಾವ ಶರ್ಟ್ ಹಾಕಿದ್ರು ಅಷ್ಟೇ, ದೇವರ ತಮಸೆ ನಿನ್ನಂಗೆ ಗುಣವಂತ ತಮಸೆ ಆಯ್ಕೆಯಾದವ್ರೆ. ಏನಿವತ್ತು ಕಾಂಗ್ರೆಸ್ ಬೋರ್ಡು ಹಿಂದೆ 5 ವರ್ಷ, ಈಗಿನ ಆಡಳಿತ ಮೇಲೆ 5 ವರ್ಷ ನಡೀತಾ ಇದೆ. ಚಲುವರಾಯಸ್ವಾಮಿ ನಾಯಕತ್ವದಲ್ಲಿ ಎಲ್ಲರೂ ಮಾರ್ಗದರ್ಶಕವಾಗಿ ಅವರ ಹೇಳಿಕೆಯಂತೆ ಈ ಬೋರ್ಡ್ನ ಅಭಿವೃದ್ಧಿ ಅಂತ 16 ಹಳ್ಳಿ ಸೊಸೈಟಿ, ದೊಡ್ಡ ಸೊಸೈಟಿ ಮಾಡಲಿಕ್ಕೆ ಈ ಹಿಂದೆ ಬಿಲ್ಡಿಂಗು ಹಿಂದೆ ಒಂದು 10-15 ಲಕ್ಷ ಅನುದಾನ ಅವರ ಚಲುವರಾಯಸ್ವಾಮಿ ಹಿಂದೆ ಬಿಲ್ಡಿಂಗ್ ಓಪನ್ ಆಗಿದೆ. ಮುಂದೇನು ಸಹ ಜೋಗಿ ಓಡ್ರು ಹಾಗೂ ಚಲುವರಾಯಸ್ವಾಮಿ ಡಿಸಿಮೆಂಟ್ ಅಧ್ಯಕ್ಷ ಅವರಿಬ್ಬರು ಅನುದಾನ ಕೊಡ್ತೀವಿ ಅಂತ ಹೇಳಿ ಮುಂದಿನ ಅಂಡಿ ಮಳಿಗೆ ನಿರ್ಮಾಣ ಮಾಡೋದಕ್ಕೆ ಭರವಸೆ ಕೊಟ್ಟಿದ್ದಾರೆ. ಅದನ್ನು ಕೆಲವೇ ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡಿಸ್ತೀವಿ. ಪುಟ್ಟಸ್ವಾಮಣ್ಣ ಅವರು ಈ ಬೋರ್ಡ್ ನಾಯಕತ್ವದಲ್ಲಿ ಈ ಅವಧಿಗೆ ಅಧ್ಯಕ್ಷ ಮುಂದುವರಿತಾರೆ. ಅವ್ರ ನಾಯಕತ್ವದಲ್ಲೂ ನಮ್ಮ ರೈತರು ಅನುಕೂಲ ಆಗುವ ರೀತಿಯಲ್ಲಿ DCC ಬ್ಯಾಂಕು ನಮ್ಮ ಅಧ್ಯಕ್ಷ ಇದ್ದಾರೆ, ಸರ್ಕಾರ ನಮ್ಮದಿದೆ, ಸಾಲ ಸೌಲಭ್ಯ ಕೊಡಿಸೋದ್ರಲ್ಲಿ ಶ್ರಮ ವಹಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭ ಶುಭ ಹಾರೈಸ್ತೀವಿ.